ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಅಲ್ಲ, ನಿನ್ನೆ ಹೋಳಿ ಹುಣ್ಣಿಮೆ, ಹುಬ್ಬ ನಕ್ಷತ್ರ, ಅದ್ಭುತವಾದ ದಿನ. ನಿಖಿಲ್ಲು ನಾಮಪತ್ರ ಸಲ್ಲಿಸೋದು ಬಿಟ್ಟು 25ನೇ ತಾರೀಕು ಅದು ಯಾವುದೋ ಸುಡುಗಾಡು ದಿನ ಚೆನ್ನಾಗಿದೆ ಅಂತ ಮುಂದಕ್ಕೆ ಹಾಕಿದಿರಲ್ಲ ನಾಮಿನೇಷನ್ನ. ಏನು ಹೇಳೋದು ನಿಮ್ಮ ಬುದ್ಧಿಗೆ? ಅದು ಯಾವನೋ ಅವನು ಅಡ್ಕಸ್ಪಿ ಜ್ಯೋತಿಷಿ ನಿಮ್ಗೆ ಹಂಗೆ ಹೇಳಿದ್ದು. ಕೊಡಿಯೋ ನಂಬರು, ಮಾತಾಡ್ತೀನಿ. ಅದು ಹಾಗಲ್ಲ ಗುರುಗಳೇ, ಕೆಲವು ಸಾರಿ ನಾವು ಅರ್ಜೆಂಟ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಿದೆ. ಹಾಗಾಗಿ ಈ ಸಲ ಆ ರೀತಿ ಆಗೋದು ಬೇಡ ಅಂತ ನಮ್ಮ ರೇವಣ್ಣನ ಸಲಹೆ ಮೇರೆಗೆ ಡೇಟ್ನ ಬದಲಾಯಿಸ್ಬೇಕಾಯ್ತು. ನಿಮ್ಮಗಳಿಗೆ ನಾವೆಲ್ಲ ಜ್ಯೋತಿಷಿಗಳ ಥರ ಕಾಣಲ್ವಾ? ಹೆಂಗೆ ನಮ್ಮ ಮಾತು ಅಂದರೆ ಅಸಡ್ಡೆ ನಿಮಗೆ. ಮಾಡಿ ಕಣ್ಣು ಹೋಡಿ ಮ್ಯಾಗೆ, ಕಟ್ಕೊಂಡು ಕಣ್ಣು ಕೂಡಿ ಮ್ಯಾಗೆ, ಅವನ ಕಣ್ಣು ಅವಳ ಮ್ಯಾಗೆ, ಅವಳ ಕಣ್ಣು ಊರೋಡ ಮ್ಯಾಗೆ, ಇವಳ ಕಣ್ಣು ಯಾರ ಮ್ಯಾಗೆ. ಈ ಗುರುಗಳೇ, ಈ ಕುಮಾರ ನೋಡಿ ಬಿಡ್ತಾವ್ರೆ, ನೀವು ಸುತ್ಕೊತಾ ಇದ್ದೀರಾ. ನನ್ನ ನಾಮಿನೇಷನ್ ಯಾಕೆ ಫೈಲ್ ಮಾಡಲಿಲ್ಲ ಗೊತ್ತಾ? 25ನೇ ತಾರೀಕಿಗೆ ಮಂಡ್ಯದ ಎಲ್ಲ ತಾಲೂಕುಗಳಿಂದ 10,000 ಜನ ಸೇರಿಸಿ ಧಾಮ್ ಧೂಮ್ ಅಂತ ಸುಮಲತಾ ಅವರಿಗಿಂತ ಜೋರಾಗಿ ಸದ್ ಮಾಡ್ಕೊಂಡು ಬಂದು ಜನ ಬೆಂಬಲ ತೋರ್ಸೋಕೆ. ಮೊನ್ನೆ ಸುಮಲತಾ ಅವ್ರ ಹಿಂದೆ ಅಷ್ಟೊಂದು ಜನ ಬರ್ತಾರೆ ಅನ್ಕೊಂಡಿರ್ಲಿಲ್ಲ ಇವರು, ಗೊತ್ತಾ? ಹೌದೇನು ಮಾಡಿದೆ? ಹೌದೇನ್ರಿ ಕುಮಾರಸ್ವಾಮಿಗಳೇ? ಇನ್ನೇನು ಮತ್ತೆ, ಅವ್ರಿಗೂ ಇವ್ರಿಗೂ ಒಂದೇ ದಿನ ಗ್ಯಾಪ್ ಇದ್ದಿದ್ದು. ಒಂದು ದಿನದಲ್ಲಿ ಅಷ್ಟೊಂದು ಜನ ಸೇರ್ಪಡೆ ಆಗಲ್ಲ ಅಂತ ಈ ಥರ ಚೇಂಜ್ ಮಾಡೋರೆ ಪ್ಲ್ಯಾನು. ಏನೋಪ್ಪ, ಈ ರಾಜಕೀಯದವರು ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಬಣ್ಣಾನೇ ಬದಲಾಯಿಸ್ಕೊಂಡು ಬಿಟ್ಟಿರ್ತಾರೆ. ನಮ್ಮಂಥ ಸನ್ಯಾಸಿಗಳಿಗೆ ಇವೆಲ್ಲ ಎಲ್ಲರ್ಥ ಆಗಬೇಕು. ಅದಕ್ಕಿಂತ ಮಜಾ ಏನು ಅಂದರೆ DKC ಅವ್ರದ್ದು. ಅಲ್ಲ ವೆಂಕಟ್, ಸುಖ ಸುಮ್ಮನೆ ತಾವು DKCನ ಯಾಕೆ ಕೇಳ್ಕೊಂಬರ್ತಾ ಇದ್ದೀರ ಇಲ್ಲಿ? ಇಡೀ ಕುಮಾರಣ್ಣವರೇ, ಅಲ್ಲೇ ಇರೋದು ಅಲ್ವಾ ಮಜಾ. ಒಂದ್ಸಲ ಅವ್ರನ್ನೂ ಫೋನಲ್ಲಿ ಮಾತಾಡ್ಸೋಣ ಇರಿ. ಹಲೋ ಶಿವಕುಮಾರ್ ಅವರೇ, ನಾನು ಈ ಕಡೆಯಿಂದ ವೆಂಕಟ್. ಹೇಳಪ್ಪ. ಈ ಸಮ್ಮಿಶ್ರ ಸರ್ಕಾರದವರು ನಿಮ್ಮನ್ನ ಟಿಶ್ಯೂ ಪೇಪರ್ ಮಾಡ್ಕೊಂಡವ್ರೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಯಾಕಪ್ಪ, ಹೆಂಗೈತಪ್ಪ ಮೈಗೆ? ಅಲ್ಲ, ಮಾತು ಹೇಳ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವ್ರ ಎದುರಿಗೆ ತೊಡೆ ತಟ್ಟೋರು ನೀವು. ಇವತ್ತು ನೋಡಿ ಅವ್ರ ಮಗನ್ನ ಗೆಲ್ಸಕ್ಕೆ ಓಡಾಡಂಗೈತೆ. ಅದೇನೋ ಟ್ರಬಲ್ ಶೂಟ್ ಮಾಡ್ತೀರಂತೆ. ಎಂಥ ಪರಿಸ್ಥಿತಿ ನೋಡಿ. ನೀನು ಇವಾಗ ನವರಂಧ್ರಗಳನ್ನ ಮುಚ್ಕೊಂಡ್ರೆ ಸರಿ. ಇವಾಗ ನಾನು ಯಾವ ಟ್ರಬಲ್ ಶೂಟ್ರು ಅಲ್ಲ. ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ನಾನು ಯಾರು ಅಂತ ನನ್ನ ಕೆಪಾಸಿಟಿ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ. ಈಗ ಫೋನ್ ಇಕ್ಬಿಟ್ಟು ಆ ಕುಮಾರಸ್ವಾಮಿ ಅವರಿಗೆ ಕೋಲ್ಡ್ ವಾಟರ್ ತಂದುಕೊಡು. ಎಲೆಕ್ಷನ್ ಮುಗಿದ್ಮೇಲೆ ತೋರ್ಸಕ್ಕೆ ಇನ್ನೇನಿರುತ್ತೆ ಬಾಕಿ? ಕುಮಾರಸ್ವಾಮಿ ಅವರೇ, ನಿಮ್ಗೇನಾದರೂ ಗೊತ್ತಾ? ನಾವು ಅದನ್ನೇ ಹೇಳೋದು ಬ್ರದರ್. ಎಲೆಕ್ಷನ್ ಮುಗಿಲಿ, ನಾವು ಏನು ಅಂತಕ್ಕಂಥದ್ದನ್ನ ತೋರಿಸ್ತೇವೆ. ಎಲ್ಲ ತೋರ್ಸೋಡಿ ಆಗೋದ್ರು. ನೋಡೋಣ ಗುರುಗಳು ಇಲ್ಲಿ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.